ಸ್ರಾವ ಮಾಡ್ಬೇಕಂತ ಮಾಡ್ಯಾರ ಇಲ್ಲಿ. ನಮ್ಗೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಭೂಮಿ ಬಿಟ್ಟು ಹೋಗೋದಿಲ್ಲ. ನಾವು ಮುಳುಗಡೆಯಾಗಿ ಹಿಂದೆ 100 ವರ್ಷದ ಹಿಂದೆ ಮುಳುಗಡೆಯಾಗಿ ಬಂದವ್ರಿಗೆ ಏನು ಪರಿಹಾರನೇ ಕೊಟ್ಟಿಲ್ಲ ಸರ್ಕಾರ ನಮ್ಮನ್ನು. ನಾವು ಬಡವರು ಇವತ್ತು ಕೂಲಿಗೆ ಹೋದ್ರೆ ಸಹಿಯಲ್ಲ ನಮ್ಮ ಜೀವನ ನಡೆಯೋದು. ಅಂತಾರೆ ನಾವು ಮಕ್ಳು ಮರಿ ಹುಷಾರಿಲ್ದ ಮಕ್ಕಳನ್ನ ವಯಸ್ಸಾದವ್ರನ್ನೆಲ್ಲ ಕೊಟ್ಕೊಂಡು ಯಾವ ಊರಿಗೆ ಹೋಗಕ್ಕೆ ಸಾಧ್ಯ ಅಂತ ಬದುಕು ಮಾಡ್ತೈತಿ ಸರ್ಕಾರ. ಈಗ ನಾವು ನಿಜವಾಗ್ಲೂ ಬಿಟ್ಟೋಲ್ಲ. ನಾವು ಜೀವನಾರು ಬಿಟ್ಟಿರ್ತೀವಿ. ನಾವು ಭೂಮಿ ನಮ್ಮ ಊರು ಮಾತ್ರ ನಾವು ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಹೋಗೋದಿಲ್ಲ. ನಾವು 100 ವರ್ಷ ಆತೇನ ಇಲ್ಲಿ ಇರ್ತ. ಹಿಂದನ್ನೇ ಮುಳುಗಡೆಯಾಗಿ ಬಂದು ಇವರೆಲ್ಲ ಪ್ರಾಯ ಇದ್ದಾಗಲೇ ಬಂದರು. ಈಗ ಇವರಿಗೆ 100 ವರ್ಷ ಆತ ಬಂತು ಸರ್. ನಮ್ದು ಯಾವುದೇ ಕಾರಣಕ್ಕೂ ನಮ್ಮ ಊರು ನಾವು ಬಿಟ್ಟು ಹೋಗೋದೇ ಇಲ್ಲ. ನಾವು ಜೀವನಾರು ಬಿಡ್ತೀವಿ. ನಮ್ಮ ಊರು ಮತ್ತೆ ಯಾವುದೇ ಕಾರಣಕ್ಕೂ ನಾವು ಊರು ಬಿಟ್ಟು ಹೋಗಲ್ಲ ನಾವು. ಹಾ, ನಮ್ಮ ಜಿಲ್ಲೆ ನಮ್ಮ ತಾಲೂಕು ಯಾಕೆ ತೆಗಿಯಕ್ ಹೊಂಟ್ಯಾರಿ ಸರ್ಕಾರ? ನಮ್ಮ ಬಡವರಿಗೆ ಏನ್ ಮಾಡೈತಿ? ಯಾವತ್ ಕೊಟ್ಟೈತಂತ ಬೇಕಲ್ಲ. ಏನೇನು ಸಹಾಯ ಮಾಡೋದಿಲ್ಲ. ನಾವು ಕೂಲಿ ಮಾಡ್ಬೇಕು, ತಿನ್ಬೇಕು. ಇವತ್ತು ನಾವು ಒಂದಾಡು ಕೂಲಿಗೆ ಹೋದ್ರೆ ಸಹಿಯಲ್ಲ ನಮ್ಮ ಜೀವನ ನಡೆಯೋದಿಲ್ಲ. ಅಂದ್ರೆ ನಮ್ಮ ಜೀವನನೇ ಇಲ್ಲ. ಹೋಗ್ಯಾರ ನಾವ್ ಇನ್ನೊಂದು ಹಾ ಇಲ್ಲೇ ಅಕ್ಕಪಕ್ಕಗೆ ಮಾಡ್ಬೇಕಂತ ಮಾಡ್ತಾ ಇದಾರೆ. ಬೇಸೂರು ಇಲ್ಲೇ ಅಕ್ಕಪಕ್ಕಗೆ ಮಾಡ್ಬೇಕಂತ ಇದಾರೆ ಸರ್. ಈಗ ನಮ್ಗೆ ಇಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ನಾವ್ ಎಲ್ಲಿಗೆ ಹೋಗೋಣ ಊರ್ ಬಿಟ್ಟು? ಸರ್ವೆ ವಿಮಾನಲ್ಲಿ ಸರ್ವೆ ಮಾಡಿ ಹೋಗ್ಯಾರ. ಕೆಳಗೆ ವಿಮಾನ ಹೋಗಾರ. ನಮಗೆ ಭಯ ಆಗೋದು. ಯಾಕಪ್ಪ ನಮ್ಗೇನು ಬಾಂಬ್ ಗಿಂಬ್ ಹಾಕ್ತಾರೋ ಏನೋ. ಸಣ್ಣ ಮಕ್ಳು ಇದ್ದಾರು. ನಾವ್ ಹೆಂಗ್ ಇಲ್ಲಿ ಓಡಾಟ ಮಾಡ್ಬೇಕಂತ ಬಹಳ ಹೆದರಿಕೆ ಆಗಿತ್ತು. ಇದು 1 ವಾರದ ಹಿಂದೆ ಮಾಡಿದ್ರು ಸರ್. ಇವಾಗೆಲ್ಲ ಪಬ್ಲಿಕ್ ಆದ ತಕ್ಷಣನೇ ರದ್ದು ಮಾಡಿಬಿಟ್ಟಾರ. ಈಗ ಮತ್ತೀಗ ಮೇಲ್ಗಡೆ ಎಲ್ಲ ಓಡಾಡ್ತಿದ್ದಾವೆ. ಕೆಳಗ್ ಬರ್ತಾ ಇಲ್ಲ, ಕೆಳಗೆ ಓಡಾಡಾರು. ವಿಮಾನ ದಿನಾ ತಿರುಗಾಟ ಮಾಡ್ತಾನೆ ಇರೋದು. ಹಂಡಿಗೆ ರಾತ್ರಿ 9-10 ಗಂಟೆ ಈ ಮಂಡೆ ಮೇಲೆ ವಯಸ್ಸಾದವರೆಲ್ಲ ಹೆದ್ರಿ ಅಯ್ಯಪ್ಪ ವಿಮಾನ ಬಂತು ಅನ್ನೋದು. ಎಂದು ನಮ್ಮ ಹಳ್ಳಿಯವ್ರಿಗೆ ಏನು ಗೊತ್ತಿಲ್ಲ. ವಾತಾವರಣ ಎಲ್ಲ ಹೆದರಿಕೆ ಆಗೋದು. ಎಂತಕ್ ಹಿಂಗ್ ಮಾಡ್ತಾರಪ್ಪ ಅಂತ ನಮ್ಗೆ ಭಯ ಆಗೋದು. ನಾವ್ ಹಿಂಗೆ ಗೊತ್ತಿದ್ದಾರ ಕೇಳೋದು. 1200 ಎಕರೆ ಸರ್ ಹೋಗತ್ತೆ ಆಯ್ತಾ. ಅಂದ್ರೆ ಎಲ್ಲರೂ ಜಮೀನ್ ಇದ್ದಾರೆ, ಕೆಲವರು ಜಮೀನ್ ಇದ್ದಾರೆ, ಜಮೀನ್ ಇಲ್ದಾರು ಇದ್ದಾರೆ. ಆದ್ರೆ ಪಾಪ ಎಲ್ಲರೂ ಎಲ್ಲಿ ಹೋಗ್ತಾರೆ ಸರ್? ನಮಗಂತೂ ಎಲ್ಲೂ ಹೋಗಕ್ಕೂ ಗೊತ್ತಾಗಲ್ಲ. ನಾವು ಮಕ್ಳು ಮರಿಯಿಂದ ದನ ಕರು ಎಲ್ಲ ಪ್ರತಿ ಒಂದು ನಮಗೆ ಬಿಟ್ಟು ಹೋಗಕ್ಕೆ ನಮಗೆ ಮನ್ಸಿಲ್ಲ ಸರ್. ನಾವು ಹೋಗೋದು ಇಲ್ಲ ಆಯ್ತಾ. ಈ ಅಣುಸ್ರಾವ ಯಾವ ಕಾರಣಕ್ಕೂ ನಾವು ಮಾಡಕ್ಕೆ ಬಿಡೋದಿಲ್ಲ ಸರ್. ಇಲ್ಲೇ ಸಾಯ್ತೀವಿ ಬಿಟ್ರೆ ನಾವು ಬೇರೆ ಕಡೆ ಹೋಗೋದು ಇಲ್ಲ ಅಂತ ಹೇಳ್ತಾ ಇದೀವಿ ಸರ್. ನಮಗ್ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀವಿ, ನಮ್ಮ ಊರಲ್ಲಿ ಮಾಡ್ಬೇಡ್ರಿ ಅಂತ ಹೇಳ್ತಾ ಇದೀವಿ ಸರ್. ಇಲ್ಲಿ 35 ಮನೆ ಇದಾವೆ ಸರ್. ಅಷ್ಟು ಮನೆನೂ ಹೋಗ್ತವೆ ಸರ್. ಜಮೀನು ಎಲ್ಲ ಹೋಗ್ತದೆ ಸರ್.